ನೋಡಿ, ರಾಜ್ಯ ಸರ್ಕಾರ ಗುಟ್ಕಾ ಪಾನ್ ಮಸಾಲವನ್ನ ನಿಷೇಧ ಮಾಡಿ ಆದೇಶವನ್ನ ಹೊರಡಿಸಿತ್ತು. ಈಗ ಅದನ್ನ ಹಿಂಪಡೆಯಲಾಗಿದೆ. ಯಾಕಂದ್ರೆ ಗುಟ್ಕಾ ನಿಷೇಧ ಮಾಡಿದ್ದಕ್ಕೆ ಸಾಕಷ್ಟು ವಿರೋಧಗಳು ಕೇಳಿಬಂತು. ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಸಾಕಷ್ಟು ವಿರೋಧ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಗುಟ್ಕಾ ನಿಷೇಧ ಆದೇಶವನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ವಾಪಸ್ ತೆಗೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರ ವಾಪಸ್ ತೆಗೆದುಕೊಂಡಿದೆ. ಈಗ ಮಹತ್ವದ ನಿರ್ಧಾರ. ಒಂದು ಕಡೆ ಒಂದಷ್ಟು ಜನ ಗುಟ್ಕಾ ನಿಷೇಧ ಮಾಡಿದ್ದು ಬಹಳ ಒಳ್ಳೆಯದಾಯಿತು ಅಂತ ಹೇಳಿ ಸರ್ಕಾರದ ನಿರ್ಧಾರಕ್ಕೆ, ಸಂಬಂಧಪಟ್ಟಂತಹ ಇಲಾಖೆಯ ನಿರ್ಧಾರಕ್ಕೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಆದರೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಶಾಸಕರೇ ಸರ್ಕಾರದ ನಿರ್ಧಾರಕ್ಕೆ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಗುಟ್ಕಾ ನಿಷೇಧವನ್ನು ಮಾಡಿದ್ದನ್ನು ಈಗ ಹಿಂಪಡೆದುಕೊಂಡಿದೆ ಸರ್ಕಾರ. ಅಡಿಕೆ ಬೆಳೆಗಾರರು ನಿನ್ನೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನು ಭೇಟಿ ಮಾಡ್ತಾರೆ. ಅಡಿಕೆ ಬೆಳೆಗಾರರು ಈ ರೀತಿ ನೀವು ಗುಟ್ಕಾ ಪಾನ್ ಮಸಾಲಗಳನ್ನು ಬಂದ್ ಮಾಡಿದ್ರಿಂದ, ಬ್ಯಾನ್ ಮಾಡಿದ್ರಿಂದ ನಮಗೆ ಸಾಕಷ್ಟು ಹೊಡೆತ ಬೀಳುತ್ತೆ. ಅದರಲ್ಲೂ ಅಡಿಕೆ ಬೆಳೆಗಾರರು ಮೊದಲೇ ನಾವು ಸಂಕಷ್ಟದಲ್ಲಿದ್ದೀವಿ. ಹಾಗಾಗಿ ಅಡಿಕೆ ಬೆಳೆಗಾರರ ಹಿತದೃಷ್ಟಿಯಿಂದ ಸರ್ಕಾರ ಆದೇಶವನ್ನು ಹಿಂಪಡಿಬೇಕು, ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ಅವರು ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಅರ್ಜಿಯನ್ನು ಕೂಡ ಸಲ್ಲಿಸಿರ್ತಾರೆ, ಹೇಳಿರ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ವಾಪಸ್ ಪಡೆದುಕೊಳ್ಳಲಾಗಿದೆ. ಕರ್ನಾಟಕದಲ್ಲಿ ತಂಬಾಕು ಮತ್ತು ನಿಕೋಟಿನ್ ಇರುವಂತಹ ಗುಟ್ಕಾ ಹಾಗೆ ಪಾನ್ ಮಸಾಲ ಮಾರಾಟವನ್ನು ಆಹಾರ ಸುರಕ್ಷತಾ ಇಲಾಖೆ 1 ವರ್ಷದ ಅವಧಿಗೆ ನಿಷೇಧವನ್ನು ಮಾಡಿತ್ತು. ಯಾವಾಗ? ಆಗಸ್ಟ್ 10ನೇ ತಾರೀಕು. ಈ ಆದೇಶದಿಂದ ಅಡಿಕೆ ಬೆಳೆಗಾರರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಅಂತ ಹೇಳಿ ಅಡಿಕೆ ಬೆಳೆಗಾರರು ಹಾಗೆ ಶಾಸಕರು ನಿನ್ನೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ತಮ್ಮ ಸಮಸ್ಯೆಗೇನು, ಈ ರೀತಿ ಬ್ಯಾನ್ ಮಾಡಿರೋದ್ರಿಂದ, ನಿಷೇಧ ಮಾಡೋದ್ರಿಂದ ತಮ್ಮ ಮೇಲೆ ಯಾವ ರೀತಿ ಹೊರೆಯಾಗುತ್ತೆ, ಯಾವ ರೀತಿ ಕಷ್ಟ ಅನುಭವಿಸ್ಬೇಕಾಗತ್ತೆ, ಹಾಗಾಗಿ ತಾವೇನು ಆದೇಶ ಮಾಡಿದ್ದೀರೋ ಆ ಆದೇಶವನ್ನು ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಚರ್ಚೆ ಕೂಡ ಮಾಡಿದ್ರು. ನಿಷೇಧದ ವಿವರಗಳು, ಆಹಾರ ಸುರಕ್ಷತಾ ಆಯುಕ್ತರು ರಾಜ್ಯಾದ್ಯಂತ ತಂಬಾಕು ಮಿಶ್ರಿತ ಉತ್ಪನ್ನಗಳನ್ನು ಸುಮಾರು 1 ವರ್ಷಕ್ಕೆ ತಡೆಯನ್ನು ಕೂಡ ಹಿಡಿಯಲಾಗಿತ್ತು. ಉತ್ಪನ್ನಗಳ ಮಾರಾಟಕ್ಕೆ, ಅದರ ಜೊತೆಗೆ ಸಂಗ್ರಹಣೆ, ಸಾಗಾಟ ಮತ್ತು ಮಾರಾಟವನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕು. ಯಾವಾಗ ಸಂಪೂರ್ಣವಾಗಿ ಬಂದ್ ಆಗ್ತಾ ಇದೆ ಗುಟ್ಕಾ ರಾಜ್ಯದಲ್ಲಿ ಅಂತ ಹೇಳಿದ ಕೂಡಲೇ ಒಂದಷ್ಟು ಜನ ಮನೆಯಲ್ಲಿ ಸ್ಟಾಕ್ ಮಾಡಿ ಇಟ್ಕೊಳ್ಳೋಕ್ಕೆ ರೆಡಿ ಮಾಡಿಕೊಂಡ್ರು. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಗುಟ್ಕಾ ತಿನ್ನೋರು, ಗುಟ್ಕಾ ಅಗಿಯೋರು ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋದು ಗೊತ್ತು. ಅವರೇನು ಮಾಡ್ತಾರೆ, ಬಂದು 1 ವರ್ಷಗಳ ಕಾಲ ಬ್ಯಾನ್ ಅಂತ ಹೇಳಿದ ಕೂಡಲೇ ಮನೇಲಿ ರಾಶಿಗಟ್ಟಲೆ ಗುಟ್ಕಾ ಇಟ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಹಾಗಾಗಿ ನಿನ್ನೆ ಏನು ಮಾಡ್ತಾರೆ, ಅಡಿಕೆ ಬೆಳೆಗಾರರು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅದರ ಜೊತೆಗೆ ಸಭೆ ಕೂಡ ಮಾಡಿಬಿಟ್ಟು ಅಡಿಕೆ ಹಾಗೆ ತಂಬಾಕು ಉತ್ಪನ್ನಗಳ ಒಟ್ಟಾರೆ ನಿಷೇಧದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬೆಳೆಗಾರರಿಗೆ ಹಾಗೂ ಮಾರುಕಟ್ಟೆಗೆ ಸಿಕ್ಕಾಪಟ್ಟೆ ಹೊಡೆತ ಬೀಳುತ್ತೆ. ಈ ಆದೇಶದಿಂದ ಅಡಿಕೆ ಬೆಳೆಗಾರರ ಜೀವನಕ್ಕೆ ತೊಂದರೆಯಾಗುತ್ತೆ. ಈ ಆದೇಶವನ್ನು ಮರುಪರಿಶೀಲನೆ ಮಾಡಬೇಕು, ವಾಪಸ್ ತೆಗೆದುಕೊಳ್ಬೇಕು ಅನ್ನುವ ಆಗ್ರಹ. ಹಾಗಾಗಿ ಈಗ ಕೆಲವೇ ಹೊತ್ತುಗಳ ಮುಂಚೆ, ಕೆಲವೇ ನಿಮಿಷಗಳ ಹಿಂದೆ ಈ ಆದೇಶವನ್ನು ವಾಪಸ್ ಪಡೆಯಲಾಗಿದೆ. ಸರ್ಕಾರ ಮಹತ್ವದ ಆದೇಶ ಮಾಡಿತ್ತು. ತಂಬಾಕು, ಪಾನ್ ಮಸಾಲ ಬ್ಯಾನ್ ಮಾಡಬೇಕು. ಆ ಪಾನ್ ಮಸಾಲದೊಂದಿಗೆ ಮಿಶ್ರಣ ಮಾಡಲು ಅನುಕೂಲವಾಗುವಂತೆ ಪ್ರತ್ಯೇಕವಾಗಿ ಪ್ಯಾಕ್ ಮಾಡಿ ಮಾರಾಟ ಮಾಡುವ ತಂಬಾಕು ಉತ್ಪನ್ನಗಳಿಗೂ ಕೂಡ ನಿಷೇಧ. ಹಿಂದೆ ಬರೀ ಅಡಿಕೆ ಜೊತೆಗೆ ತಂಬಾಕು ಬೇರೆ ಪ್ಯಾಕೆಟಲ್ಲಿ ಮಾಡ್ತಾ ಇದ್ರು. ಬಟ್ ಈಗ ಎರಡನ್ನೂ ಬ್ಯಾನ್ ಮಾಡಬೇಕು ಅನ್ನುವಂತಹ ಆದೇಶವನ್ನು ಹೊರಡಿಸಲಾಗಿತ್ತು. ಆಹಾರ ಸುರಕ್ಷತೆ ಮತ್ತು ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಒಂದು ಮಹತ್ವದ ಆದೇಶವನ್ನು ನಿನ್ನೆ ತಾನೇ ಹೊರಡಿಸಿತ್ತು. ಸೊ ಹಾಗಾಗಿ 1 ವರ್ಷದ ಮೇಲೆ ನಿಷೇಧವನ್ನು ಕೂಡ ಹೇರಿತ್ತು. ಸೊ ಇದನ್ನು ಖಂಡಿಸಿ ಸ್ವಪಕ್ಷದ ಅಂದರೆ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ವಿರೋಧವನ್ನು ವ್ಯಕ್ತಪಡಿಸಿದ್ರು. ರಾಜ್ಯಾದ್ಯಂತ ಗುಟ್ಕಾ ಮತ್ತು ತಂಬಾಕು ಅಥವಾ ನಿಕೋಟಿನ್ ಒಳಗೊಂಡಂತಹ ಪಾನ್ ಮಸಾಲ ಉತ್ಪನ್ನಗಳ ಮೇಲೆ 1 ವರ್ಷ ನಿಷೇಧವನ್ನು ಹೇರಲಾಗಿದ್ದು, ಗುಟ್ಕಾ ಹಾಗೆ ತಂಬಾಕು, ನಿಕೋಟಿನ್ ಒಳಗೊಂಡಂತಹ ಪಾನ್ ಮಸಾಲ ಉತ್ಪನ್ನಗಳ ತಯಾರಿಕೆ ಮಾಡೋದು, ಅದನ್ನು ದಾಸ್ತಾನು ಮಾಡೋದು, ವಿತರಣೆ ಮಾಡೋದು, ಸಾಗಣೆ ಮಾಡೋದು, ಮಾರಾಟ ಆಹಾರ ಸುರಕ್ಷತಾ ಆಯುಕ್ತರು ನಿಷೇಧವನ್ನು ಕೂಡ ಹೇರಿದ್ರು. ಮತ್ತೊಂದು ಕಡೆ
CM DK ಶಿವಕುಮಾರ್ ಅವರು ಕೂಡ ಆಹಾರ ಸುರಕ್ಷತಾ ಅಧಿಕಾರಿಗಳ ನಡೆಗೆ ಗರಂ ಆಗಿದ್ದಾರೆ. ಹೆಂಗೆ ನನ್ನ ಪರ್ಮಿಷನ್ ತಗೊಳ್ಳದೆ ನೀವು ಮಾಡಿದ್ರಿ ಅಂತನೂ ಕೂಡ ಅನ್ನುವಂತಹ ವಿಚಾರಗಳು. ಒಟ್ಟಾರೆ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗೋದು. ಒಂದು ಕಡೆ ರಾಜ್ಯದ ಒಂದಷ್ಟು ಜನ ಬಹಳ ಖುಷಿಯಾಗಿದ್ರು ಈ ರೀತಿಯ ಗುಟ್ಕಾ ಪಾನ್ ಮಸಾಲವನ್ನು ನಿಷೇಧ ಮಾಡಿದ್ದಕ್ಕೆ. ಬಟ್ ಹಿಂಪಡ್ಕೊಂಡಿರೋದು ಕೂಡ ಒಂದಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಯಾಕೆ ಇವರು ಹಿಂಪಡ್ಕೊಂಡ್ರು ಅಂತ ಹೇಳಿ. ಬಟ್ ನೋಡೋಣ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006ರ ಸೆಕ್ಷನ್ 32(a) ಹಾಗೆ ಆಹಾರ ಸುರಕ್ಷತೆ ಗುಣಮಟ್ಟ ಮಾರಾಟದ ಮೇಲಿನ ನಿಷೇಧ ಮತ್ತು ನಿರ್ಬಂಧಗಳು ನಿಯಮಾವಳಿ ಒಂದಷ್ಟು ಅಡಿಗಳ ಅವಧಿಯಲ್ಲಿ ಅಂದರೆ ನಿಷೇಧವನ್ನು ಕೂಡ ಮಾಡಲಾಗಿತ್ತು. ಈಗ CM ಇದನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಮುಂದೆ ಇದು ಇನ್ನು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಅಂದರೆ ಒಂದಷ್ಟು ಜನ ಬೇಡ ಅಂತಲೇ ಹೇಳ್ತಾ ಇದ್ರು, ಒಂದಷ್ಟು ಜನ ಕೊಡಿ ಅಡಿಕೆ ಬೆಳೆಗಾರರಿಗೆ ಬಹಳ ತೊಂದರೆ ಆಗುತ್ತೆ ನೀವು ಬ್ಯಾನ್ ಮಾಡಿದ್ರೆ ಅಂತ ಹೇಳಿ. ಸೊ ಮುಂದಿನ ದಿನಗಳಲ್ಲಿ ಏನು ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ. ಒಟ್ಟಾರೆ ಬ್ಯಾನ್ ಮಾಡಿದ್ದನ್ನು ಈಗ ನಿಷೇಧ ಮಾಡಲಾಗಿದೆ. ಅಂದರೆ ನಿನ್ನೆ ಬ್ಯಾನ್ ಮಾಡಲಾಗಿತ್ತು, ಇಲ್ಲ ಇವತ್ತು ಗುಟ್ಕಾ ಪಾನ್ ಮಸಾಲ ಮಾರಾಟ ಮಾಡಬಹುದು ಅಂತಲೂ ಕೂಡ ಹೇಳಲಾಗಿರೋದ್ರಿಂದ ಮುಂದೆ ಇನ್ನು ಯಾವೆಲ್ಲ ಬೆಳವಣಿಗೆಗಳಾಗುತ್ತೆ ಕಾದು ನೋಡಬೇಕು.